ಸೊ ನಮ್ದದು ಸ್ಟಾರ್ಟ್ ಆಗೋದೇ ರಿಹರ್ಸಲು. ಫಸ್ಟು ಎಲ್ಲಾರನ್ನೂ ಕರೆಸ್ಬಿಟ್ಟು ಸರು ಕಥೆನ ಹೇಳ್ತಾರೆ. ಹಿಂಗಿದೆ ಇವ್ರ ಪಾತ್ರ ಅಂತ. ಅಲ್ಲೇ ನಮಗೆ ನಗು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ನಗು ಬರೋದ್ರ ಜೊತೆಗೆ ಅಯ್ಯೋ ಇದು ಯಾಕೆ ಹಾಗೆ ಅದು ಯಾಕೆ ಹಿಂಗೆ, ಎಸ್ಪೆಷಲಿ ನನಗೆ ಗೌರವ್ ಕ್ವೆಶನ್ ಮಾಡಲ್ಲ, ನನಗೆ ಇದು ಹಿಂಗೆ ಮಾಡ್ಬೋದಾ, ಹೌದಾ ಹಾಗೆ ಅಂತ ಇರುತ್ತೆ. ನಿಂಗೆ ಅರ್ಥ ಆಗಲ್ಲ ಸುಮ್ಮನಿರು ಮಚ್ಚ ಅಂದ್ಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದು ಪ್ರಾಕ್ಟೀಸ್ ಮಾಡ್ತಾ ಅದು ರಿಹರ್ಸಲ್ ಟೈಮ್ ನಮಗೆ ಫುಲ್ ಫನ್ ಟೈಮ್ ಥರ. ಅಂದರೆ ಡೈರೆಕ್ಟರ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ನಮಗಲ್ಲಿ ಒಳ್ಳೆ ಊಟನೂ ಸಿಗುತ್ತೆ. ಬಿರಿಯಾನಿ ಅದು ಇದು ಮಾಡ್ತಾರೆ. ಪ್ರಾಕ್ಟೀಸ್ ಮಾಡೋದು, ತಿನ್ನೋದು, ಈವ್ನಿಂಗ್ ಒಂದು ರೌಂಡ್ ಆಚೆ ಹೋಗಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಬರೋದು. ಸೊ ಚೆನ್ನಾಗಿರುತ್ತೆ. ಅಂದರೆ ಹೆಕ್ಟಿಕ್ ಥರ ಫೀಲೇ ಆಗೋಲ್ಲ. ಅದರಲ್ಲೂ ಮತ್ತೆ ಇಂಪ್ರೂವೈಸ್ ಮಾಡ್ತಾ ಇರ್ತಾರೆ. ಸೊ ಹೀಗೆ ಅದು ಇವಾಗ ಏನೋ ಒಂದು ತಿಂತಿರ್ಬೇಕಾದ್ರೂ ಏನೋ ಒಂದು ಬರುತ್ತೆ ಅವ್ರಿಗೆ. ಹಿಂಗೆ ತಿಂತಿರೋದೇನೋ ಫನ್ನಿಯಾಗಿರುತ್ತೆ. ಇವಾಗ ತಿಂತಿದಾಗ ಏನೋ ಬಿದ್ದೋಯ್ತು ಅದನ್ನು ಏನೋ ಒಂದು ಆ್ಯಡ್ ಮಾಡಿಬಿಟ್ಟು ಸೊ ಆ ಥರ ಎಕ್ಸಾಂಪಲ್ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಡೈಲಾಗ್ ತುಂಬ ಫನ್ನಿ ಇದ್ದು ಚೆನ್ನಾಗಿದೆ ಅನ್ಸಿನೂ ನನಗೆ ಅರ್ಥ ಆಗಿಲ್ಲಪ್ಪ. ಈಗ ಸಮ್ಟೈಮ್ಸ್ ಹೆಂಗಾಗ್ಬಿಡುತ್ತೆ ಅಂದರೆ ಕೆಲವೊಂದು ಕಾಮಿಡಿ ಡೈಲಾಗ್ಗಳು ಹುಡುಗಿರಿಗೆ ಬೇಗ ಅರ್ಥ ಆಗಲ್ಲ. ಅರ್ಥ ಆಗಲಿಲ್ಲ ಹೇಳಿದ್ರೆ ಎಲ್ಲಿ ಅಜೀಬಾಗ್ಬಿಡುತ್ತೋ ಅಂತಲೂ ಅನ್ಸಿರೋದುಂಟು. ಆ ಥರ ಆಗಿದ್ದಿದ್ಯಾ? ಆ ಥರ ಆ್ಯಕ್ಚುಲಿ ಆಗಿದೆ. ನಿಜ ಹೇಳ್ಬೇಕಂದ್ರೆ ನಾನು ಅವಾಗ ಕೇಳೋ ಧೈರ್ಯನೂ ಇಲ್ಲ. ಏನು ಕೇಳೋದು, ಬಿಕಾಸ್ ನಾನು ಅಷ್ಟು 100% ನಾವೇನು ಜಾಸ್ತಿ ಅಂದರೆ ಅವ್ರು ಮಾಡಿದ್ರೆ ಸೂಪರಾಗೇ ಮಾಡಿರ್ತಾರೆ ಅಂತ ನಮ್ಮ ಟೀಮು, ನಮ್ಮ ಡೈರೆಕ್ಟರ್ ಚೆನ್ನಾಗೇ ಮಾಡಿರ್ತಾರೆ ಅಂತ. ನನಗೆ -18+ ಎಷ್ಟೋ ಡೈಲಾಗ್ ಗೊತ್ತಿರಲಿಲ್ಲ. ಇದೆಲ್ಲ ಇವಾಗ ಆಪರೇಷನ್ ಬೇಬಿ ಅಮೃತಾಂಜನ್ ಡೈರೆಕ್ಟ್ ಟಾಕಿಂಗು, ಏನೋ ಬಾರೋ ಈ ಥರ, ಇದೆಲ್ಲ ಮಾಮೂಲಿ ಕನ್ನಡ ನಮ್ಗೆ ಅರ್ಥ ಆಗುತ್ತೆ. ಸೊ -18+ ಕೆಲವೊಂದು ಡೈಲಾಗ್ಸ್ ನನಗೆ ಅರ್ಥನೇ ಆಗಿರಲಿಲ್ಲ. ಪೂರ್ತಿ ಇದೊಂದು ಡೈಲಾಗ್ ಇದೆ, ಬಚ್ಚಲ್ ಮನೆ ಏನೋ ಇದೆ, ನಂಗೆ ಅದು ಅರ್ಥನೇ ಆಗಿರಲಿಲ್ಲ. ಏನೋ ಅಂದ್ಬಿಟ್ಟು ಸುಮ್ಮನೆ ಇದ್ದೆ. ಅದೊಂದು ಡೈಲಾಗ್. ಆಮೇಲೆ ನಂದೇ ಒಂದು ಡೈಲಾಗ್ ಇದೆ, ಉರ್ದಿ ಕೆಂಪಾಕಿ ಇವಾಗ ಕ್ಯಾನ್ಸರ್ ಆಗಬೇಕು ಅನ್ನೋದು. ಅದಕ್ಕೂ ಮುಂಚೆ ಅದು ಅರ್ಥ ಆಯಿತು, ಏನೋ ಒಂದು ಆಗಬೇಕು ಅನ್ನೋದು. ಅದಕ್ಕೂ ಮುಂಚೆ ಏನೋ ಡೈಲಾಗ್ ಇದೆ, ಹಾಕೋ ಜಾಗಕ್ಕೆ ಹಾಕಿದ್ರೆ ಹೋಗೋ ಜಾಗಕ್ಕೆ ಹೋಗ್ತಾರೆ. ಇದನ್ನು ಆ್ಯಕ್ಚುಲಿ ಕೇಳಿದ್ದೆ ಕೂಡ ನಾನು, ಕೇಳಿಲ್ಲ ಅನ್ಸುತ್ತೆ. ಹಾಂ, ಅದೇನೋ ಫೋಟೋ ಇತ್ತು. ಸೊ ನಾನು ಓಕೆ ಹಾಕೋ ಜಾಗಕ್ಕೆ ಪೋಸ್ಟಲ್ಲಿ ಹಾಕಿದ್ದೀನಲ್ಲ, ಸೊ ನಾನೇ ಹಾಕ್ಸಿರ್ತೀನಿ ಒಂದು ಬ್ಯಾನರು ಸತೋದ ಅನ್ನೋ ಥರ. ಸೊ ಹೋಗೋ ಜಾಗಕ್ಕೆ ಹೋಗ್ತಾರೆ ಅಂದರೆ ಜೈಲಿಗೆ ಹೋಗ್ತೀಯಾ ಅಂದರೆ ಫೋಟೋ ಹಾಕಿದ್ದಾರೆ, ಹಾಕೋ ಜಾಗಕ್ಕೆ ಹಾಕಿದ್ರೆ ಹೋಗೋ ಜಾಗಕ್ಕೆ ಹೋಗ್ತಾರೆ ಅಂತ ಒಂದು ಡೈಲಾಗ್ ಇತ್ತು. ಸೊ ಇದೇನು ಇದು ಬ್ರೋ, ಏನಿದು ಡೈಲಾಗು ಅಂತ ನನಗೆ ಫೋಟೋ ಎಲ್ಲ ಬರುತ್ತೆ ಅಂತೆಲ್ಲ ಹೇಳಿದರು. ಸರಿ ಅಂದಾಗ ಆ್ಯಕ್ಚುಲಿ ಅವನಿಗೆ ಉರ್ಸೋಕ್ಕೋಸ್ಕರ ನಾನು ಒಂದು ಫೋಟೋ ಫ್ರೇಮ್ನ ಇವನು ಕೋವಿಡ್ ಬಂದಿದೆ ಅನ್ನೋ ಥರ ಏನೋ ಮಾಡಿ ಮನೆ ಮುಂದೆ ಹಾಕ್ಬಿಟ್ಟಿರ್ತೀನಿ ಎಲ್ಲರಿಗೂ ಗೊತ್ತಾಗಲಿ ಅಂತ. ಸೊ ಪೋಸ್ಟ್ ಅಂದರೆ ಫೋಟೋ ಹಾಕೋ ಜಾಗಕ್ಕೆ ಹಾಕಿದ್ರೆ ಹೋಗೋ ಜಾಗಕ್ಕೆ ಹೋಗ್ತಾರೆ ಅಂದರೆ ಇವಾಗ ಅವರು ಡಾಕ್ಟರ್ಸ್ ಎಲ್ಲ ಬಂದು ಕರ್ಕೊಂಡು ಹೋಗ್ತಾರಲ್ಲ, ಇವಾಗ ಏನಂತಾರೆ ಕ್ವಾರಂಟೈನ್, ಅದನ್ನ ಕರ್ಕೊಂಡು ಹೋಗ್ತಾರಲ್ಲ ಆ ಥರ. ನಾ ಅದೇ ಹಂಗಿರುತ್ತೆ ಅಂದ್ಕೊಂಡು ಆಮೇಲೆ ಅದನ್ನ ಬೇರೆ ಬೇರೆ ಥರ ಅನ್ಕೊತಾರೆ ಅಂತ ನನಗೆ ಗೊತ್ತೇ ಇಲ್ಲ, ಈಗಲೂ ಗೊತ್ತಿಲ್ಲ. ಬಟ್ ಆಮೇಲೆ ಓಕೆ ಅದು ಸ್ವಲ್ಪ ಡಬಲ್ ಮೀನಿಂಗ್ ಅಲ್ವಾ ಅಂತಂದಾಗ, ಡಬಲ್ ಮೀನಿಂಗ, ಏನು ಡಬಲ್ ಮೀನಿಂಗ್ ಅರ್ಥನೇ ಆಗ್ತಿರ್ಲಿಲ್ಲ ನನಗೆ. ಅದೊಂದು ವೆಬ್ ಸೀರೀಸು ಎಷ್ಟೊಂದು ಜನ ಅದನ್ನ ರಿಸೀವ್ ಮಾಡಿರೋ ರೀತಿ ಬೇರೆ ಥರ ಇದೆ. ಹೌದು. ಸೊ ಅದು ಈಗಲೂ ನಂಗೆ ಗೊತ್ತಿಲ್ಲ ಅದೇನು ಅಂತ. ಬಟ್ ಏನೆಲ್ಲ ಆಯಿತು, ರಿಲೀಸ್ ಆಯಿತು, ಏನು ಯಾರನ್ನೋ ಕೇಳಿ ಇದೇನಿದೇನು ಅಂತ. ಸೊ ಅವ್ರ ಕಾನ್ಸೆಪ್ಟ್ ಇದ್ದಿದ್ದು ಅದೇ, ಡೈರೆಕ್ಟ್ ಕಾನ್ಸೆಪ್ಟ್ ಹಾಂ ಇದೇನಲ್ಲ, ಅದನ್ನ ಹಿಂಗೆ ತೊಗೊಳ್ತಾರಾ ಅನ್ನೋ ಥರನೂ ಇದೆ. ಬಟ್ ಅದೇ ಒಂದೊಂಥರ ಈಗಲೂ ಗೊತ್ತಿಲ್ಲ. ಎಷ್ಟೊಂದು ಡೈಲಾಗ್ಸ್ ಅದರಲ್ಲಿ, ಎಷ್ಟೊಂದಲ್ಲ, ಒಂದು 2-3 ಡೈಲಾಗು ಈಗಲೂ ನಂಗೆ ಅದ್ರ ಮೀನಿಂಗ್ ಗೊತ್ತಿಲ್ಲ.